ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮೇ 4ನೇ ವಾರ ಅಂದರೆ ಈ ವಾರ ಈ ರಾಶಿಗೆ ಅವರಿಗೆ ತುಂಬ ಅದೃಷ್ಟ. ಮಾಲವ ಯೋಗದಿಂದ ಇವರಿಗೆ ತುಂಬಾ ಲಾಭ. ಯಾವುದರಲ್ಲಿ ಲಾಭ, ಏನು ಎತ್ತ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ತುಂಬ ಮಂದಿ ನೋಡ್ತೀರಿ, ನೋಡಿ ಸಬ್ಸ್ಕ್ರೈಬ್ ಮಾಡಿ. ದುಡ್ಡು ಗಿಡ್ಡು ಏನೂ ಹೋಗೋದಿಲ್ಲ, ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಇಂಥ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ವಿಡಿಯೋ ಕೂಡ ಇದರಲ್ಲಿ ಬರುವಂಥದ್ದು. ನಿಮ್ಮ ಪ್ರಶ್ನೆಗೆ ಕೂಡ ಉತ್ತರ ಕೊಡ್ತೇನೆ, ನಿಮ್ಮ ಸಮಸ್ಯೆಗೆ ಕೂಡ ಪರಿಹಾರ ಕೊಡ್ತೇನೆ. ಹಾಗೆಯೇ ನಿಮ್ಮ ರಾಶಿ ನಕ್ಷತ್ರವನ್ನು ತಿಳಿಸಿ, ಸಮಸ್ಯೆಯನ್ನು ಬರೆದು ಕಳುಹಿಸಿ. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ನಾನು ನಿಮ್ಮ ರಾಶಿಯನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನನ್ನಲ್ಲಿ ಸೂಚಿಸ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಅಂತ ಓದಿದ್ರೆ ಮಾತ್ರ ಅಲ್ಲ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆ ಜ್ಯೋತಿಷಕ್ಕೆ ಆಧ್ಯಾತ್ಮಿಕ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೇಳ್ಬೋದು, ನಿಮ್ಮ ಪ್ರಶ್ನೆ ಕೂಡ ಕೇಳ್ಬೋದು. ಆದರೆ ತುಂಬ ಮಂದಿ ಏನು ಮಾಡ್ತೀರಿ, ನಾನು ಪ್ರತಿ ಸಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೇನೆ, ನಿಮ್ಮ ರಾಶಿ ನಕ್ಷತ್ರದ ಡೇಟ್ ಆಫ್ ಬರ್ತ್ ನಮೂದಿಸಿದ್ರೆ ಮಾತ್ರ ಆಗೋದಿಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳಿಸಿ, ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗತ್ತೆ. ಇಲ್ಲಾಂದರೆ ಏನು ಅಂತ ಉತ್ತರಿಸೋಕ್ಕಾಗತ್ತೆ. ನಿಮ್ಮ ಸಮಸ್ಯೆಗೆ ಯಾವ ಥರ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಖಂಡಿತವಾಗ್ಲೂ ನೀವೇನು ಮಾಡಬೇಕು, ಏನಾದರೂ ನಿಮಗೆ ಒಂದು ಡೇಟ್ ಆಫ್ ಬರ್ತ್ ಗೊತ್ತಿದೆ, ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನೀವು ಅದನ್ನು ಕೇಳಿ. ನಾನು ಖಂಡಿತವಾಗ್ಲೂ ಅದು ರಾಶಿ ಏನು ನಕ್ಷತ್ರ ಏನು ಅಂತ ಅದನ್ನು ಬಿಟ್ಟು ನೀವು ಹಾಗೆ ಹೀಗೆ ಅಂತ ಒಂದೇ ಒಂದು ಶಬ್ದದಲ್ಲಿ ಇದು ಮಾಡಿದರೆ ನನಗೆ ಖಂಡಿತವಾಗ್ಲೂ ಅದಕ್ಕೆ ನಿಮ್ಮ ಸಮಸ್ಯೆ ಏನು ಅಂತ ಅರ್ಥ ಆಗೋದಿಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಒಂದೆರಡು ಲೈನಲ್ಲಾದರೂ ಹೇಳಿ ಕಳುಹಿಸಿ. ಮೇ 4ನೇ ವಾರ ಶುಕ್ರ ಅಂದರೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕುರುಗ ಜೊತೆ ಆಶೀರ್ವಾದ ನನ್ನೆಲ್ಲ ಪ್ರೀತಿಯ ವೀಕ್ಷಕರ ಮೇಲೆ ಇರುತ್ತೆ ಅಂತ ಹೇಳ್ತಾ, ಮೇ 4ನೇ ವಾರ ಅಂದರೆ ಈ ವಾರ ಶುಕ್ರ ವೃಷಭದಲ್ಲಿ ಸಂಚರಿಸುವಂಥದ್ದು. ಇದು ಮಾಲವಿ ಯೋಗವನ್ನು ರಚಿಸುವಂಥದ್ದು. ಗ್ರಹಗಳ ಶುಭ ಸ್ಥಾನದ ನಡುವೆ ಯಾವ ರಾಶಿಗಳ ಜನರಿಗೆ ಈ ವಾರ ಅದೃಷ್ಟ. ಹಾಗೆಯೇ ಈ ವಾರದಲ್ಲಿ ವೃಷಭದಲ್ಲಿ ಶುಕ್ರನ ಸಂಚಾರ ಆರಂಭವಾಗಲಿದೆ. ಆದ್ದರಿಂದ ಮಾಲವಿ ಯೋಗ ಸೃಷ್ಟಿಯಾಗುವಂಥದ್ದು. ಆದ್ದರಿಂದ ಈ ವಾರ ಯಾವ ರಾಶಿಗಳ ಜನರು ವೃತ್ತಿ, ಕುಟುಂಬ, ಸಾಮಾಜಿಕ ವಿಷಯಗಳಲ್ಲಿ ಲಾಭ, ಪ್ರಗತಿ, ಯಶಸ್ಸನ್ನು ಪಡೆಯುವಂಥದ್ದು ಅಂತ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಈ ವಾರ ನಿಮಗೆ ಯಶಸ್ಸು ಲಭಿಸಲಿದೆ. ಮೇ 4ನೇ ವಾರ ಮೇಷರಾಶಿಯವರು ಸಂತೋಷ, ಅದೃಷ್ಟದಲ್ಲಿ ಹೆಚ್ಚಳವನ್ನು ಕಾಣ್ಬೋದು. ಅಂದರೆ ಈ ವಾರದ ಆರಂಭದಲ್ಲಿ ನಿಮಗೆ ಯಶಸ್ಸು ಲಭಿಸಲಿದೆ. ಕೆಲಸದ ಸ್ಥಳದಲ್ಲಿ ಹಿರಿಯ ಮತ್ತು ಕಿರಿಯ ಸಹೋದ್ಯೋಗಿಗಳ ತುಂಬ ಸಹಕಾರ ಸಿಗುವಂಥದ್ದು. ಹಾಗೆಯೇ ಈ ಸಮಯದಲ್ಲಿ ನೀವು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಕೂಡ ಅದರಿಂದ ತುಂಬ ಲಾಭವಾಗುವಂಥದ್ದು. ಹಾಗೆಯೇ ಈ ವಾರ ನೀವು ಸಾಮಾಜಿಕ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತೀರಿ. ಮತ್ತು ರಾಜಕಾರಣಕ್ಕೆ ಸಂಬಂಧಿಸಿದ ಈ ರಾಶಿಯವರಿಗೆ ಈ ವಾರ ಉನ್ನತ ಹುದ್ದೆ ಅಥವಾ ಜವಾಬ್ದಾರಿ ಲಭಿಸಲಿದೆ. ಪರೀಕ್ಷೆ ಮತ್ತು ಸ್ಪರ್ಧೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದಿದೆ. ವೈವಾಹಿಕ ಜೀವನ ಏನಿರುತ್ತೆ ಅದು ನಿಮ್ಮ ಕುಟುಂಬ ಜೀವನ ಸಂತೋಷದಿಂದ ಕೂಡಿರಲಿದೆ. ಈ ವಾರ ತುಂಬಾ ಮೇಷರಾಶಿಯವರಿಗೆ ಅವರ ಉದ್ಯೋಗ, ವೃತ್ತಿ ಜೀವನದಲ್ಲಿ ಹಾಗೆಯೇ ಕುಟುಂಬ ಜೀವನದಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆಯೇ ಕಟಕ ರಾಶಿ ಅದೃಷ್ಟದಲ್ಲಿ ಹೆಚ್ಚಳವಾಗಲಿದೆ. ಕಟಕ ರಾಶಿಯವರಿಗೆ ಈ ವಾರ ಅದೃಷ್ಟದಲ್ಲಿ ಹೆಚ್ಚಳವಾಗಲಿದೆ. ಈ ವಾರ ನಿಮಗೆ ವೃತ್ತಿ ಜೀವನ ಮತ್ತು ವ್ಯಾಪಾರದಲ್ಲಿ ಯಶಸ್ಸು ಲಭಿಸುವಂಥದ್ದು. ಹಾಗೆಯೇ ವ್ಯಾಪಾರವನ್ನು ವಿಸ್ತರಿಸಬೇಕು ಅಂತ ಇದ್ದವರು ಈ ರಾಶಿಯವರು ಈ ವಾರ ಶುಭವಾಗಲಿದೆ. ಖಂಡಿತ ವಿಸ್ತರಿಸಬಹುದು. ವ್ಯಾಪಾರದಲ್ಲಿ ಹೆಚ್ಚಿನ ಆದಾಯ, ಯಶಸ್ಸು ಸಿಗುವುದು. ಹಾಗೆಯೇ ಏನಾದರೂ ಅಪೂರ್ಣಗೊಂಡಿದ್ದ ಕೆಲಸ ಕಾರ್ಯಗಳು ಇದ್ದರೆ ಅಂದರೆ ಸರ್ಕಾರಿ ಕೆಲಸಗಳು ಅದು ಏನಾಗುತ್ತೆ, ಉನ್ನತ ಅಧಿಕಾರಿಗಳ ಸಹಾಯದಿಂದ ಈ ವಾರ ಪೂರ್ಣಗೊಳ್ಳಲಿದೆ. ಕೆಲಸದಲ್ಲಿ ಇರುವವರಿಗೆ ಈ ವಾರ ಬಡ್ತಿ ದೊರಕಬಹುದು. ನಿಮ್ಮ ಆದಾಯದ ಹೆಚ್ಚಳಕ್ಕಾಗಿ ಉತ್ತಮ ಮಾರ್ಗಗಳು ಗೋಚರವಾಗಬಹುದು. ನಿಮ್ಮ ವೈವಾಹಿಕ ಜೀವನ ತುಂಬ ಸಂತೋಷದಿಂದ ಇರುತ್ತೆ. ಹಾಗೆಯೇ ನೀವು ಈ ವಾರ ಕುಟುಂಬದವರೊಂದಿಗೆ ಹೊರಗಡೆ ಸುತ್ತಾಡಲಿಕ್ಕೂ ಹೋಗಬಹುದು. ತುಂಬಾ ಚೆನ್ನಾಗಿದೆ ಕಟಕ ರಾಶಿಯವರಿಗೂ ಕೂಡ. ಹಾಗೆ ಸಿಂಹರಾಶಿ. ಈ ವಾರ ನಿಮ್ಮ ಆಸೆ ಈಡೇರುವುದು. ಸಿಂಹರಾಶಿ ಜನರಿಗೆ ಈ ವಾರ ಅತ್ಯಂತ ಶುಭವಾಗಿರಲಿದೆ. ಅದೃಷ್ಟ ಈ ವಾರ ನಿಮ್ಮ ಕೈ ಹಿಡಿಯುವುದು. ಕೆಲಸದಲ್ಲಿ ಇರುವವರು ಈ ವಾರ ತಮ್ಮ ಇಷ್ಟದ ಸ್ಥಳಕ್ಕೆ ವರ್ಗಾವಣೆಯನ್ನು ಕೂಡ ಪಡೆಯಬಹುದು. ಕೆಲಸದಲ್ಲಿ ನಿಮಗೆ ಬಡ್ತಿ ದೊರಕಬಹುದು. ಸಂಬಳದ ಹೆಚ್ಚಳದೊಂದಿಗೆ ನಿಮಗೆ ಹೊಸ ಜವಾಬ್ದಾರಿ ಸಿಗಬಹುದು. ಹಾಗೆಯೇ ಕುಟುಂಬ ಜೀವನದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಈ ವಾರ ನಿಮಗೆ ಉನ್ನತ ವ್ಯಕ್ತಿಯ ಸಲಹೆ ಸಹಕಾರ ದೊರಕಬಹುದು. ಈ ವಾರ ನಿಮಗೆ ಪಿತ್ರಾರ್ಜಿತ ಆಸ್ತಿ ದೊರಕುವ ಯೋಗ ಇರುವಂಥದ್ದು. ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ಮನಸ್ತಾಪವಿದ್ದರೂ ಕೂಡ ಈ ವಾರ ಅದು ಕೊನೆಗೊಳ್ಳುವುದು. ಹಾಗೆಯೇ ಇದು ಸಿಂಹರಾಶಿಯವರಿಗೂ ಕೂಡ ಈ ವಾರ ತುಂಬಾ ಚೆನ್ನಾಗಿದೆ. ಕಡೆಯ ವಾರ 4ನೇ ವಾರ ಅಂತ ಹೇಳಬಹುದು. ಹಾಗೆಯೇ ಧನುರಾಶಿ. ಈ ವಾರ ನಿಮಗೆ ಶುಭವಾಗಲಿದೆ. ಧನುರಾಶಿಯವರಿಗೆ ಈ ವಾರ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮವಾಗಿರಲಿದೆ. ಆದರೆ ಈ ವಾರ ನಿಮ್ಮ ಕುಟುಂಬ ಜೀವನ ಮತ್ತು ಸಂಬಂಧಗಳಲ್ಲಿ ಕೆಲವು ಸಮಸ್ಯೆಗಳು ಕಾಣಿಸಿಕೊಳ್ಬೋದು. ಸಣ್ಣ ಪುಟ್ಟ ಸಮಸ್ಯೆಗಳು, ದೊಡ್ಡದು ಏನೂ ಇಲ್ಲ. ಹಾಗೆಯೇ ಈ ವಾರದ ಆರಂಭದಲ್ಲಿ ನಿಮ್ಮ ತಂಗಿ ಅಥವಾ ತಮ್ಮನೊಂದಿಗೆ ಸ್ವಲ್ಪ ಜಗಳ ಆಗ್ಬೋದು. ಅದ್ರ ಬಗ್ಗೆ ಎಚ್ಚರ ವಹಿಸಿರಿ. ಹಾಗೆಯೇ ದಿನ ಕಳೀತಾ ಇದ್ದಂತೆ ನಿಮ್ಮ ಸಮಸ್ಯೆಗಳು ಎಲ್ಲ ದೂರವಾಗುತ್ತೆ. ವಾರದ ಮಧ್ಯದಲ್ಲಿ ನಿಮಗೆ ದೂರ ಅಥವಾ ಅಲ್ಪ ದೂರ ಪ್ರಯಾಣಿಸುವ ಯೋಗ ಇರುವಂಥದ್ದು. ಈ ಪ್ರಯಾಣ ನಿಮಗೆ ತುಂಬ ಲಾಭದಾಯಕ. ವೈವಾಹಿಕ ಜೀವನದಲ್ಲಿ ಸಂತೋಷಕ್ಕಾಗಿ ಯಾವುದೇ ವಾದ ವಿವಾದಗಳಿಂದ ದೂರವಿರುವುದು ಉತ್ತಮ. ಅಂದರೆ ಚಿಕ್ಕ ಪುಟ್ಟ ಸಮಸ್ಯೆ ಬಂದರೂ ಕೂಡ ಅದೆಲ್ಲ ಸರಿಯಾಗುತ್ತೆ. ದೊಡ್ಡದು ಏನೂ ಆಗೋದಿಲ್ಲ. ಬಂದಾಗ ಅದನ್ನೇ ಮ್ಯಾನೇಜ್ ಮಾಡೋದು ನಿಮ್ಮ ಕರ್ತವ್ಯ. ಅದನ್ನು ಕರೆಕ್ಟಾಗಿ ನಿಭಾಯಿಸಿ.
ಅಂತ ಹೇಳ್ತಾ ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಮಕರ ರಾಶಿ. ಮಕರ ರಾಶಿಗೆ ಯಶಸ್ಸಿನಿಂದ ಮನಸ್ಸು ನಿಮಗೆ ಸಂತೋಷವಾಗಿರುವುದು. ಮಕರ ರಾಶಿ ಜನರಿಗೆ ಈ ವಾರ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ಲಭಿಸುವುದು. ಈ ವಾರ ನಿಮ್ಮ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದು. ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಯಾವುದೇ ಯೋಜನೆಗಳು ಈ ವಾರ ಲಾಭದಾಯಕವಾಗಿರಲಿದೆ. ಹಾಗೆ ಹಿತೈಷಿಗಳ ಸಹಾಯದಿಂದ ಈ ವಾರ ನಿಮ್ಮ ಆಸೆ ಈಡೇರುವುದು. ವ್ಯಾಪಾರಿಗಳಿಗೆ ಈ ವಾರ ಉತ್ತಮವಾಗಿರಲಿದೆ. ವ್ಯವಹಾರ ವಿಸ್ತರಣೆಗಾಗಿ ನೀವು ಯೋಜಿಸಿದ ಯೋಜನೆಗಳಿಂದ ತುಂಬಾ ಲಾಭ ದೊರಕುವುದು. ಹಾಗೆಯೇ ಕೆಲಸದಲ್ಲಿರುವವರಿಗೆ ಬಡ್ತಿ ಕೂಡ ಲಭಿಸಬಹುದು. ಹಾಗೆಯೇ ಈ ವಾರ ನಿಮಗೆ ಏನಾದರೊಂದು ಶುಭ ಸುದ್ದಿ ಸಿಗಬಹುದು ಅಂತ ಹೇಳ್ಬೋದು. ಇದು ಈ ಒಂದು ಮೇ 4ರ ಕಡೆಯ ವಾರ. ಈ ಒಂದು ಕೆಲವು ರಾಶಿಗಳಿಗೆ ಈ ಮಾಲವ್ಯ ಯೋಗ ಮತ್ತು ಕೆಲವೊಂದು ಇದರಿಂದ ಗ್ರಹಗಳ ಒಂದು ಸಂಚಾರದಿಂದ ಆಗಿರ್ಬೋದು ತುಂಬಾ ಒಳ್ಳೆಯದಿದೆ ಅಂತಲೇ ಹೇಳಬಹುದು. 12 ರಾಶಿಗೂ ಕೂಡ ಒಂದೊಂದು ವಿಷಯದಲ್ಲಿ ಒಳ್ಳೆಯದೇ ಇರುತ್ತೆ. ಇನ್ನು ಕೆಲವರಿಗೆ ಕೆಲವು ವೃತ್ತಿ ಜೀವನ ಆಗಿದ್ದು ಕುಟುಂಬದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.